Hello everyone, welcome back to live class. ಸ್ಪೀಕಿಂಗ್ ಪ್ರಾಕ್ಟೀಸ್ ಚಾಲೆಂಜಿನಲ್ಲಿ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ತೆಗೆದುಕೊಂಡು ಬಂದಿದ್ದೇನೆ ಅಂದರೆ ಟಾಪಿಕ್ ಬುಕ್ಸ್ ಇದೆ. ಬುಕ್ಕಿನ ಬಗ್ಗೆ ಒಂದು 20 ಸೆಂಟೆನ್ಸ್ಗಳನ್ನು ತಂದಿದ್ದೇನೆ. ಇವು ಎಲ್ಲದಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಸ್ಕೂಲ್ನಲ್ಲಿ ಎಸ್ಸೆ ಬರೆಯುವಾಗ ಕನ್ನಡ ಎಸ್ಸೆನೂ ಯೂಸ್ ಆಗುತ್ತೆ, ಇಂಗ್ಲೀಷ್ ಎಸ್ಸೆಗೂ ಯೂಸ್ ಆಗುತ್ತೆ ಮತ್ತು ಹಿಂದಿ ಎಸ್ಸೆಗೂ ಯೂಸ್ ಆಗುತ್ತೆ. ಮಕ್ಕಳಿಗೆ ಯಾವುದೇ ಸ್ಮಾಲ್ ಎಸ್ಸೆ ಬರೀರಿ, ಪ್ರಬಂಧ ಬರೀರಿ ಅಂದರೆ ನೀವು ಬುಕ್ಕಿನ ಪ್ರಬಂಧ ಬರೀರಿ. ಆದರೆ ನೀವು ಯಾವುದು ನಿಮ್ಗೆ ಇಷ್ಟದ ಆ ಪ್ರಬಂಧ ಬರೀ ಅಂದರೆ ನೀವು ಬುಕ್ಕಿನ ಬಗ್ಗೆ ಪ್ರಬಂಧ ಬರೆಯಬಹುದು. ನಾನು ಒಂದು ಟಾಪಿಕ್ ತರ್ತಾ ಇದ್ದೀನಿ, ಅದರ ಬಗ್ಗೆ ಒಂದು 20 ಸೆಂಟೆನ್ಸ್ಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಎಸ್ಸೆ ಬರೆಯುವಾಗ, ಪ್ರಬಂಧ ಬರೆಯುವಾಗ ಮತ್ತು ಅದ್ರ ಬಗ್ಗೆ ನಮಗೆ ನಾಲೆಜ್ನು ಸಿಗುತ್ತೆ. ಬುಕ್ ಬಗ್ಗೆ ನಮ್ಗೆ ಏನೇನಿದೆ ಅದರ ಬಗ್ಗೆ ನಾಲೆಜ್ನು ನಮಗೆ ಗೊತ್ತಾಗುತ್ತೆ. 5-6 ಉಪಯೋಗ ಆಗುತ್ತೆ ಅನ್ನುವ ಸಲುವಾಗಿ ನಾನು ಒಂದು ಟಾಪಿಕ್ದ ಒಂದು 20 ಸೆಂಟೆನ್ಸ್ಗಳನ್ನು ತರ್ತಾ ಇದ್ದೀನಿ. ಏಕೆಂದರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ. ಒಂದು ಎಸ್ಸೆ ಬರೆಯೋದಕ್ಕೂ ಹೆಲ್ಪ್ ಆಗುತ್ತೆ, ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ತೇವೆ. ಬುಕ್ ಅಂದರೆ ಅದ್ರ ಬುಕ್ಕಿನ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದೇ ನಾವು ಇನ್ವಾರ್ಮೆಂಟ್ ಟಾಪಿಕ್ ತೆಗೆದುಕೊಂಡು ಬಂದಂದರೆ ಇನ್ವಾರ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಆದರೆ ವಾಟರ್ ಬಗ್ಗೆ ಒಂದು ವಾಟರ್ ಟಾಪಿಕ್ ತೆಗೆದುಕೊಂಡು ಬರ್ತೀನಿ. ಅದರ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ, ನಿಮಗೆ ಇಂಗ್ಲೀಷ್ ಮೀನಿಂಗ್ನೂ ಗೊತ್ತಾಗುತ್ತೆ, ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೂ ಗೊತ್ತಾಗುತ್ತೆ ಮತ್ತು ಎಸ್ಸೆ ಬರೆಯುವುದಕ್ಕೂ ಯೂಸ್ ಆಗುತ್ತೆ. ಅದಕ್ಕಾಗಿ ನಾನು ಈ ಪ್ರಯತ್ನವನ್ನು ಮಾಡಿದ್ದೇನೆ. ಒಂದು ಟಾಪಿಕ್, ಅದರ ಬಗ್ಗೆ 20 ಸೆಂಟೆನ್ಸ್, ಕನ್ನಡ ಪ್ಲಸ್ ಹಿಂದಿ ಹಿಂದಿ ಪ್ಲಸ್ ಕನ್ನಡ 3 ಲ್ಯಾಂಗ್ವೇಜ್ಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. 3 ಲ್ಯಾಂಗ್ವೇಜ್ಗೆ ಯೂಸ್ ಆಗುತ್ತೆ. ಕನ್ನಡ ಪ್ರಬಂಧ ಬರೆಯೋರಿಗೂ ಯೂಸ್ ಆಗುತ್ತೆ, ಇಂಗ್ಲೀಷ್ ಎಸ್ಸೆ ಬರೆಯೋರಿಗೂ ಯೂಸ್ ಆಗುತ್ತೆ, ಹಿಂದಿ ಎಸ್ಸೆ ಬರೆಯೋರಿಗೂ ಯೂಸ್ ಆಗುತ್ತೆ. ಓಕೆ, ಕನ್ನಡ ಬರೋರು ಇಂಗ್ಲೀಷ್ ಕಲಿಯಿರಿ, ಇಂಗ್ಲೀಷ್ ಬರೋರು ಕನ್ನಡ ಹಿಂದಿ ಕಲಿಯಿರಿ, ಹಿಂದಿ ಬರೋರು ಕನ್ನಡ ಇಂಗ್ಲೀಷ್ ಕಲಿಯಿರಿ. 3 ಲ್ಯಾಂಗ್ವೇಜಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಚಿಲ್ಡ್ರನ್ಸ್. ನನ್ನ ಕ್ಲಾಸ್ಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ನು ಮಾಡಿ, ಶೇರ್ನು ಮಾಡಿ ಮತ್ತು ಕಮೆಂಟ್ಸ್ನು ಮಾಡಿ. ನೀವು ಈ ಟಾಪಿಕ್ ಬಗ್ಗೆ ಕ್ಲಾಸ್ ಮಾಡಿ ಅಂದರೆ ನಾನು ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿ ಅದರ ನೋಟ್ಸ್ ಮಾಡಿಕೊಂಡು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತೇನೆ. ಸ್ಕೂಲಲ್ಲಿ ಇದ್ರ ಬಗ್ಗೆ ಎಸ್ಸೆ ಬರಿ ಅಂದರೆ ಮೇಡಮ್ ಇದ್ರ ಬಗ್ಗೆ ಟಾಪಿಕ್ ಬಗ್ಗೆ ನನಗೆ ಕಲಿಸ್ಕೊಡಿ ನಾಳೆ ಲೈವ್ ಕ್ಲಾಸಿನಲ್ಲಿ ಅಂದರೆ ನಾನು ಒಂದು ದಿನ ಅದ್ರ ಬಗ್ಗೆ ಸರ್ಚ್ ಮಾಡಿ ಅದ್ರ ನೋಟ್ಸ್ಗಳು ಮಾಡಿಕೊಂಡು ನಿಮಗೆ ನಾನು ನೆಕ್ಸ್ಟ್ ಡೇ ಲೈವ್ ಕ್ಲಾಸಿನಲ್ಲಿ ಆ ಟಾಪಿಕ್ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಚಿಲ್ಡ್ರನ್ಸ್. ಓಕೆ, ಸ್ಟಾರ್ಟ್ ಮಾಡೋಣ. ಟುಡೇ ಟಾಪಿಕ್ ಈಸ್ ಬುಕ್. ದಿಸ್ ಈಸ್ ಮೈ ಬುಕ್.